ಆದರೆ ಇವತ್ತು ನಮ್ಮ ಬಿಜೆಪಿಯ ಮಹಿಳಾ ಮೋರ್ಚಾದವರು ಭೇಟಿ ಆಗ್ತಾರೆ ಮತ್ತು ನಾನು ಬಂದಿದ್ದೀನಿ, ನಾನು ಭೇಟಿ ಆಗ್ತೀನಿ ಅಂತ ಹೇಳಿ. ಅಲ್ಲದೆ ನಾಳೆ ಮುಖ್ಯಮಂತ್ರಿಗಳು ಬರೋರಿದ್ದಾರೆ. ಮುಖ್ಯಮಂತ್ರಿಗಳು ಇವತ್ತುವರೆಗೂ ಒಂದು ಶಬ್ದ ಮಾತಾಡಿಲ್ಲ. ಇಷ್ಟೆಲ್ಲ ನಡೆದಿದೆ, ಇದು ರಾಷ್ಟ್ರಮಟ್ಟದ ಸುದ್ದಿಯಾಗಿದೆ. ಒಂದು ಶಬ್ದ ಮಾತಾಡಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ಬೇರೆ ಪ್ರಕರಣದಲ್ಲಿ ನೈತಿಕ ಪೊಲೀಸ್ಗಿರಿಯನ್ನು ನಾವು ಒಪ್ಪೋದಿಲ್ಲ, ಪೊಲೀಸರು ಕಾನೂನು ಕ್ರಮ ತೆಗೆದುಕೊಳ್ತಾರೆ, ನೈತಿಕ ಪೊಲೀಸ್ಗಿರಿ ನಮ್ಮ ಸರ್ಕಾರದಲ್ಲಿ ಇಲ್ಲ ಅಂತಂದು ಹೇಳ್ತಾರೆ. ಅದರಲ್ಲಿ ಹಗಲೊತ್ತೆ ಇಷ್ಟೆಲ್ಲ ಮಾಡಿ ಮತ್ತೆ ನೈತಿಕ ಪೊಲೀಸ್ಗಿರಿಯ ಜೊತೆಗೆ ಗ್ಯಾಂಗ್ ರೇಪ್ ಅನ್ನುವಂಥ ಹೀನಿಯಸ್ ಕ್ರೈಮನ್ನು ಮಾಡಿದ್ದಾರೆ. ಆದರೂ ಕೂಡ ಮುಖ್ಯಮಂತ್ರಿಗಳು ಬಾಯಿ ಬಿಡ್ತಾ ಇಲ್ಲ. ಯಾಕೆ ಮುಖ್ಯಮಂತ್ರಿಗಳು ಬಾಯಿ ಮುಚ್ಕೊಂಡಿದ್ದಾರೆ? ಯಾರ ಒತ್ತಡ ಇದೆ? ಗೃಹ ಸಚಿವರು ನಾವು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಅಂತ. ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಅಂದರೆ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಮೀರಿ ನಿಮ್ಮ ಇನ್ಸ್ಟ್ರಕ್ಷನ್ ಇದೆಯಾ? ಸಮುದಾಯಗಳನ್ನು ನೋಡಿ, ಜಾತಿಗಳನ್ನು ನೋಡಿ ಕೇಸ್ ಹಾಕಬೇಕು ಅಂತ ಇನ್ಸ್ಟ್ರಕ್ಷನ್ ಇದೆಯಾ ನಿಮ್ಮದು? ಅತ್ಯಂತ ಹಗುರವಾಗಿ ಈ ಪ್ರಕರಣವನ್ನು ಸರ್ಕಾರ ತೆಗೆದುಕೊಂಡಿದೆ. ಇಲ್ಲಿ ಪೊಲೀಸರಿಂದ ನಿಷ್ಪಕ್ಷಪಾತವಾದಂಥ ತನಿಖೆ ಸಾಧ್ಯ ಇಲ್ಲ. ಆದ್ದರಿಂದ ಪೊಲೀಸರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಆಡಳಿತ ಪಕ್ಷದ ನೇರವಾಗಿ ಪೊಲೀಸರ ಮೇಲೆ ಒತ್ತಡ ಇದೆ, ಇದು ಮುಚ್ಚಾಕೋ ಸಲುವಾಗಿ. ಎಷ್ಟರ ಮಟ್ಟಿಗೆ ಮುಚ್ಚಾಕುವಂಥದ್ದಂದರೆ, ಈಗ ತಾನೇ ಸಿರ್ಸಿಯಲ್ಲಿ ಆ ಹೆಣ್ಮಗಳು ಮಾಧ್ಯಮ ಜೊತೆಗೆ ಮಾತನಾಡ್ತಾ ಅರೆಸ್ಟ್ ಆದವರಲ್ಲಿ ಇಬ್ಬರು ಅವರು ಈ ಕೇಸಿಗೆ ಸಂಬಂಧನೇ ಇಲ್ಲ, ಅಮಾಯಕರವರು, ಅರೆಸ್ಟ್ ತೋರಿಸ್ಬೇಕನ್ನೋ ಸಲುವಾಗಿ ಸುಮ್ಮನೆ ತೋರಿಸಿದ್ದಾರೆ, ನಿಜವಾದ ರೇಪ್ ಮಾಡಿದ್ರು ಇನ್ನು ಹೊರಗಡೆ ಇದ್ದಾರೆ ಅಂದ್ರೆ ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ಸಾರ್ವಜನಿಕರಿಗೆ ಕಣ್ಣಿಗೆ ಮಣ್ಣು ಹಾಕುವಂಥದ್ದು, ಮಾಧ್ಯಮಗಳ ಕಣ್ಣಿಗೆ ಮಣ್ಣು ಹಾಕುವಂಥದ್ದು, ಮುಚ್ಚಾಕುವುದ ಸಾಕ್ಷಿ ಭಾಳ ಸ್ಪಷ್ಟವಾಗಿದೆ. ಯಾರು ರೇಪ್ ಮಾಡಿದ್ದಾರೆ ಅವರು ಹೊರಗಡೆ ಓಡಾಡ್ತಾ ಇದ್ದಾರೆ, ಅರೆಸ್ಟ್ ತೋರಿಸ್ಬೇಕನ್ನುವಂಥ ಸಲುವಾಗಿ ಬೇರೆಯವ್ರನ್ನ ಅಮಾಯಕರನ್ನು ತೊಗೊಂಡು ಬಂದು ಅರೆಸ್ಟ್ ಮಾಡಿ. ಆದರೆ ಇವತ್ತು ನಮ್ಮ ಬಿಜೆಪಿಯ ಮಹಿಳಾ ಮೋರ್ಚಾದವರು ಭೇಟಿ ಆಗ್ತಾರೆ ಮತ್ತು ನಾನು ಬಂದಿದ್ದೀನಿ, ನಾನು ಭೇಟಿ ಆಗ್ತೀನಿ ಅಂತ ಹೇಳಿ. ಅಲ್ಲದೆ ನಾಳೆ ಮುಖ್ಯಮಂತ್ರಿಗಳು ಬರೋರಿದ್ದಾರೆ. ಮುಖ್ಯಮಂತ್ರಿಗಳು ಇವತ್ತುವರೆಗೂ ಒಂದು ಶಬ್ದ ಮಾತಾಡಿಲ್ಲ. ಇಷ್ಟೆಲ್ಲ ನಡೆದಿದೆ, ಇದು ರಾಷ್ಟ್ರಮಟ್ಟದ ಸುದ್ದಿಯಾಗಿದೆ. ಒಂದು ಶಬ್ದ ಮಾತಾಡಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ಬೇರೆ ಪ್ರಕರಣದಲ್ಲಿ ನೈತಿಕ ಪೊಲೀಸ್ಗಿರಿಯನ್ನು ನಾವು ಒಪ್ಪೋದಿಲ್ಲ, ಪೊಲೀಸರು ಕಾನೂನು ಕ್ರಮ ತೆಗೆದುಕೊಳ್ತಾರೆ, ನೈತಿಕ ಪೊಲೀಸ್ಗಿರಿ ನಮ್ಮ ಸರ್ಕಾರದಲ್ಲಿ ಇಲ್ಲ ಅಂತಂದು ಹೇಳ್ತಾರೆ. ಅದರಲ್ಲಿ ಹಗಲೊತ್ತೆ ಇಷ್ಟೆಲ್ಲ ಮಾಡಿ ಮತ್ತೆ ನೈತಿಕ ಪೊಲೀಸ್ಗಿರಿಯ ಜೊತೆಗೆ ಗ್ಯಾಂಗ್ ರೇಪ್ ಅನ್ನುವಂಥ ಹೀನಿಯಸ್ ಕ್ರೈಮನ್ನು ಮಾಡಿದ್ದಾರೆ. ಆದರೂ ಕೂಡ ಮುಖ್ಯಮಂತ್ರಿಗಳು ಬಾಯಿ ಬಿಡ್ತಾ ಇಲ್ಲ. ಯಾಕೆ ಮುಖ್ಯಮಂತ್ರಿಗಳು ಬಾಯಿ ಮುಚ್ಕೊಂಡಿದ್ದಾರೆ? ಯಾರ ಒತ್ತಡ ಇದೆ? ಗೃಹ ಸಚಿವರು ನಾವು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಅಂತ. ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಅಂದರೆ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಮೀರಿ ನಿಮ್ಮ ಇನ್ಸ್ಟ್ರಕ್ಷನ್ ಇದೆಯಾ? ಸಮುದಾಯಗಳನ್ನು ನೋಡಿ, ಜಾತಿಗಳನ್ನು ನೋಡಿ ಕೇಸ್ ಹಾಕಬೇಕು ಅಂತ ಇನ್ಸ್ಟ್ರಕ್ಷನ್ ಇದೆಯಾ ನಿಮ್ಮದು? ಅತ್ಯಂತ ಹಗುರವಾಗಿ ಈ ಪ್ರಕರಣವನ್ನು ಸರ್ಕಾರ ತೆಗೆದುಕೊಂಡಿದೆ. ಇಲ್ಲಿ ಪೊಲೀಸರಿಂದ ನಿಷ್ಪಕ್ಷಪಾತವಾದಂಥ ತನಿಖೆ ಸಾಧ್ಯ ಇಲ್ಲ. ಆದ್ದರಿಂದ ಪೊಲೀಸರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಆಡಳಿತ ಪಕ್ಷದ ನೇರವಾಗಿ ಪೊಲೀಸರ ಮೇಲೆ ಒತ್ತಡ ಇದೆ, ಇದು ಮುಚ್ಚಾಕೋ ಸಲುವಾಗಿ. ಎಷ್ಟರ ಮಟ್ಟಿಗೆ ಮುಚ್ಚಾಕುವಂಥದ್ದಂದರೆ, ಈಗ ತಾನೇ ಸಿರ್ಸಿಯಲ್ಲಿ ಆ ಹೆಣ್ಮಗಳು ಮಾಧ್ಯಮ ಜೊತೆಗೆ ಮಾತನಾಡ್ತಾ
ಅರೆಸ್ಟ್ ಆದವರಲ್ಲಿ ಇಬ್ಬರು ಅವರು ಈ ಕೇಸಿಗೆ ಸಂಬಂಧನೇ ಇಲ್ಲ, ಅಮಾಯಕರವರು. ಅರೆಸ್ಟ್ ತೋರಿಸ್ಬೇಕನ್ನೋ ಸಲುವಾಗಿ ಸುಮ್ಮನೆ ತೋರಿಸಿದ್ದಾರೆ. ನಿಜವಾದ ರೇಪ್ ಮಾಡಿದ್ರು ಇನ್ನೂ ಹೊರಗಡೆ ಇದ್ದಾರೆ. ಅಂದ್ರೆ ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ಸಾರ್ವಜನಿಕರಿಗೆ ಕಣ್ಣಿಗೆ ಮಣ್ಣು ಹಾಕುವಂಥದ್ದು, ಮಾಧ್ಯಮಗಳ ಕಣ್ಣಿಗೆ ಮಣ್ಣು ಹಾಕುವಂಥದ್ದು, ಮುಚ್ಚ ಹಾಕುವುದು ಸಾಕ್ಷಿ ಭಾಳ ಸ್ಪಷ್ಟವಾಗಿದೆ. ಯಾರು ರೇಪ್ ಮಾಡಿದ್ದಾರೆ ಅವರು ಹೊರಗಡೆ ಓಡಾಡ್ತಾ ಇದ್ದಾರೆ. ಅರೆಸ್ಟ್ ತೋರಿಸ್ಬೇಕನ್ನುವಂಥ ಸಲುವಾಗಿ ಬೇರೆಯವ್ರನ್ನ ಅಮಾಯಕರನ್ನು ತೊಗೊಂಡು ಬಂದು ಅರೆಸ್ಟ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.